ಈಗ ರಾಜಕೀಯ ಚಟುವಟಿಕೆಗಳು ಬಲು ಜೋರಾಗಿವೆ. ಜನವರಿ 21ನೇ ತಾರೀಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯುತ್ತೆ. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಹೆಸರಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಜವಾಬ್ದಾರಿಗಳನ್ನ ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಹೆಸರಲ್ಲಿ ನಡೆಯುವಂತ ಸಮಾವೇಶ ಇದು. ಸಚಿವರು, ಶಾಸಕರು, ಕಾರ್ಯಾಧ್ಯಕ್ಷರಿಗೆ ಈಗ ಒಂದೊಂದು ಹೊಣೆಗಾರಿಕೆಯನ್ನ ವಹಿಸಲಾಗಿದೆ. ಆಯಾ ಹೊಣೆಗಾರಿಕೆಯನ್ನ ಅವರೇ ವಹಿಸಬೇಕು ಅಂತ ಕಿತ್ತೂರು ಕರ್ನಾಟಕ ಭಾಗದ ಕ್ಷೇತ್ರಗಳಿಗೆ ಉಸ್ತುವಾರಿ ಕೊಡಲಾಗಿದೆ. ಹೆಚ್ಚು ಜನರನ್ನ ಕಾರ್ಯಕ್ರಮಕ್ಕೆ ಸೇರಿಸುವಂತ ಹೊಣೆಯನ್ನ ಹೊರಿಸಲಾಗಿದೆ. ಕಿತ್ತೂರು ಕರ್ನಾಟಕ ಭಾಗದ ಕ್ಷೇತ್ರಗಳೇನಿದ್ದಾವೆ ಜೊತೆಗೆ ಜನರನ್ನ ಕೂಡ ಹೆಚ್ಚಾಗಿ ಸೇರಿಸಬೇಕು ಅಂತ ಕಾಂಗ್ರೆಸ್ ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನ ಅಂತಾನು ಹೇಳ್ಬೋದು. ಇಲ್ಲಿವರೆಗೂ ಕೂಡ ಗ್ಯಾರಂಟಿಗಳು ಯಾವ ರೀತಿಯಾಗಿ ಸಕ್ಸಸ್ ಆಗಿದ್ದಾವೆ ಅದ್ರ ಬಗ್ಗೆ ಇರ್ಬೋದು. ಮತ್ತೆ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಹೆಸರಲ್ಲಿ ನಡೆಯುವಂತ ಕಾರ್ಯಕ್ರಮ 21ನೇ ತಾರೀಕು. ಸಂವಿಧಾನ ದಿನಾಚರಣೆ ಕೂಡ ಹತ್ತಿರದಲ್ಲೇ ಇದೆ. ಅದರ ಬೆನ್ನಲ್ಲೇ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು, ಕಾರ್ಯಾಧ್ಯಕ್ಷರಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಲಾಗಿದೆ.